ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ, ಸಿರಿಸಿಯ ನ್ಯಾಚುರೋಪತಿ ವೈದ್ಯೆ. ಬನ್ನಿ, ಇವತ್ತು ನಾನು ನಿಮಗೆ ಮೂಲವ್ಯಾಧಿಯನ್ನು, ಆ ನೋವನ್ನು ಮನೆಯಲ್ಲಿ ಹೇಗೆ ಕಮ್ಮಿ ಮಾಡ್ಕೊಳ್ಬಹುದು, ನಿವಾರಣೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೂ ಕೂಡ ಯಾವುದಾದ್ರೂ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಮಾತಾಡಿ, ಅದಕ್ಕೆ ಬೇಕಾದಂಥ ನಂಬರ್ ಈ ಕೆಳಗಡೆ ಇದೆ. ನೀವು ಜಸ್ಟ್ ಮಿಸ್ ಕಾಲ್ ಕೊಟ್ಟರೆ ಸಾಕು, ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಅದಕ್ಕೆ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಳ್ಳಾಗ್ತದೆ. ಹೌದು, ಮೂಲವ್ಯಾಧಿ ಅಂದ ತಕ್ಷಣ ನಮಗೆ ಸಾಕಷ್ಟು ಕಾನ್ಸ್ಟಿಪೇಷನ್ ಆಗಿರ್ಬೋದು, ಅದೇ ರೀತಿ ಅದರಿಂದ ಉರಿ ಆಗುವಂಥದ್ದು, ಪೇಯ್ನ್ ಆಗುವಂಥದ್ದು, ಡಿಸ್ಕಂಫರ್ಟ್ ವೈಲ್ ಪಾಸಿಂಗ್ ಸ್ಟೂಲ್ಸ್ ಆಗಿರ್ಬೋದು, ಬ್ಲಡ್ಡಿ ಸ್ಟೂಲ್ಸ್, ರೆಕ್ಟಲ್ ಬ್ಲೀಡಿಂಗ್, ಹೀಗೆ ಅನೇಕ ತರಹದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೇವೆ. ಅದಕ್ಕೆ ಹೇಳೋದಾದರೆ ಈ 45ರಿಂದ 65 ವಯಸ್ಸಿನ ಜನರಲ್ಲಿ ಇದು ಸಾಕಷ್ಟು ಬಾರಿ, ಅಂದರೆ ಸಾಕಷ್ಟು ಸಲ ಎಲ್ಲರಲ್ಲೂ ಕೂಡ ಕಾಡುವಂಥದ್ದು. ಇದಕ್ಕೆ ನಾವು ಮನೆಯಲ್ಲಿ ಹೇಗೆ ನಿವಾರಣೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಾನು ಹೇಳಿದಂತೆ ಈ ವಿಡಿಯೋನ ನೀವು ಇನ್ನೂ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಇದರಿಂದ 4 ಜನಕ್ಕೆ ಉಪಯೋಗ ಆಗಲಿ. ಹೆಚ್ಚು ನಾರಿನಾಂಶ ಇರುವಂಥ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಇಂಥ ಮಲಬದ್ಧತೆ ಹಾಗೂ ನಾವೇನು ಇದರಿಂದ ಪೇಯ್ನ್ ಉಂಟಾಗ್ತದಲ್ಲ, ಈ ಮೂಲವ್ಯಾಧಿಯನ್ನು ಕಮ್ಮಿ ಮಾಡ್ಕೊಳ್ಬಹುದು. ಡೈಟ್ರಿ ರಿಚ್ ಫೈಬರ್ಸ್ಗಳನ್ನ ಜಾಸ್ತಿ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ, ಅಂದರೆ ಹಣ್ಣು, ತರಕಾರಿ, ಜಾಸ್ತಿ ಹೆಚ್ಚು ಮೂಲಂಗಿ, ಬೆಂಡೆಕಾಯಿ, ಬೇಯಿಸಿದ ತರಕಾರಿ, ಹಸಿ ತರಕಾರಿಗಳನ್ನ ತಿನ್ನೋದ್ರಿಂದ, ಅದೇ ರೀತಿ ಯಥೇಚ್ಛವಾಗಿ ನೀರನ್ನು ಕುಡಿಯೋದ್ರಿಂದ ಇಂಥ ಸಮಸ್ಯೆಯಿಂದ ದೂರ ಬರ್ಬೋದು. ಫಸ್ಟ್ ಒನ್ ಹೇಳೋದಾದರೆ ಮೂಲಂಗಿಯನ್ನು ರುಬ್ಕೊಂಡು ಫಸ್ಟು ಪೀಸ್ ಮಾಡಿಕೊಂಡು ಸಣ್ಣದಾಗಿ ಆ ರಸವನ್ನು ಅರ್ಧ ಗ್ಲಾಸ್ ಮಾಡಿಕೊಂಡು ಅದಕ್ಕೆ 2 ಚಿಟಿಕೆಯಷ್ಟು ಸೈಂಧವ ಲವಣವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ಹಾಕಿ, ಹಾಗೆ ಹಸಿ ಶುಂಠಿಯನ್ನು ಜಜ್ಜಿ ಹಾಕಿ ಪ್ರತಿನಿತ್ಯ ಕುಡಿಯೋದ್ರಿಂದ ಇಂತಹ ಸಮಸ್ಯೆಯಿಂದ, ಇಂಥ ನೋವಿಂದ ಹೊರಗೆ ಬರಬಹುದು. ಅದೇ ರೀತಿ ಎರಡನೇದಾಗಿ ಹೇಳೋದಾದರೆ ಹೈಡ್ರೋಥೆರಪಿ, ನಾವೇನು ಕಟ್ಟಿ ಸ್ನಾನ ಅಂತ ಹೇಳ್ತೇವೆ, ಹಿಬ್ಬಾತ್ ಅಂತ ಹೇಳ್ತೇವೆ. ಪ್ರತಿನಿತ್ಯ ಬಿಸಿ ನೀರಿನಲ್ಲಿ ಒಂದು ಟಬ್ಬಲ್ಲಿ ನೀರನ್ನು ತುಂಬಿಸಿ, ಬೆಚ್ಚಗಿನ ಬಿಸಿ ನೀರನ್ನು ತುಂಬಿಸಿ ಫಸ್ಟ್ ಟೆಂಪ್ರೇಚರನ್ನು ಚೆಕ್ ಮಾಡಿ 10 to 15 ಮಿನಿಟ್ಸ್ ಈ ಬಿಸಿ ನೀರಲ್ಲಿ ಕೂರೋದ್ರಿಂದ ಖಂಡಿತವಾಗ್ಲೂ ಈ ಚಿಕಿತ್ಸೆಯಿಂದ ನೀವು ಈ ಮೂಲವ್ಯಾಧಿ ನೋವಿಂದ ಹೊರಗೆ ಬರ್ಬೋದು. ಖಂಡಿತವಾಗ್ಲೂ ಇದನ್ನು ಮನೆಯಲ್ಲೇ ಮಾಡಿಕೊಂಡು ನೋವನ್ನು ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು.